ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಶೈಲ ಕ್ಷೇತ್ರ ಸುಳಾದಿ. ಶ್ರೀಶೈಲ ಪಂಚ ಕ್ರೋಶ ಯಾತ್ರೆಯುಂಟು, ಶೇಷಾದ್ರಿ ಪುಚ್ಚ ಭಾಗವೆಂದು ತಿಳಿದು, ಶೇಷಭೂಷಣ ನಿಲ್ಲಿ ವಾಸವಾಗಿಪ್ಪನು, ಶ್ರೀಶನ ದಯದಿಂದ ತೀರ್ಥಾಸವನೀವುತ್ತ, ದೇಶದೊಳಗೆ ಭೂ ಕೈಲಾಸ ಗದಿ ಕವಿದು, ಕಾಶಿ ರಾಮೇಶ್ವರ ಮಧ್ಯದಲ್ಲಿ, ದೋಷ ವಿಬಂಧನ ಪಾಶವೇ ಹರಿಸೋದು, ಏಸು ಜನ್ಮದ ಕ್ಲೇಶ ನಾಶನವಾಗುವುದು, ಕೇಶವನ ದೀರ್ಘ ದ್ವೇಷಿಗಳು ಇಲ್ಲಿ ವಾಸವಾದರೂ ಫಲಾಲೇಶವಿಲ್ಲ, ವಾಸುದೇವರಾಮ ವಿಜಯ ವಿಠ್ಠಲರೇಯನ ದಾಸನಲ್ಲದವಗೆ ಈ ಸುಲಭ ದೊರಕೋದೆ. ಸುತನ ಸ್ನೇಹದಿಂದ ಪಿತಾಮಹನು ಬಂದು ಅತಿಶಯದಿಂದ ಹಿತವಾಗಿ ಪೂಜಿಸಿದ, ಸತತ ವಲ್ಮೀಕದೊಳು ಮಿತಿಯಿಲ್ಲದ ವರುಷ ಹುತನೇತ್ರವಿರಲು, ಜಿತಮನ್ಯುನಾಮ ವಿಜಯ ವಿಠ್ಠಲನ ಅಮೃತ ನಾಮವನ್ನು ಪ್ರತಿದಿನ ನೆನೆಸುತ್ತಾ, ಚಂದ್ರಗುಪ್ತ ನೃಪನ ಮಂದಿರದಲ್ಲಿ ಒಂದು ಉತ್ತಮವಾದ ಅಂದವುಳ್ಳ ಆಕಳು ಬಂದು ನಿರಂತರ ಚಂದವಾಗಿ ಕ್ಷೀರ ಬಂದು ಬಿಂದು ಮಾತುರ ಇಡದೆ ಅಂದು ಕರೆವೂತೀರೆ, ಒಂದು ದಿನ ನೃಪತಿ ಅಂದು ಗೋವನ ಕರತಂದು ದಂಡಿಸಲಾಗ ಬಂದಾಗ ಪರೀಕ್ಷಿಸಿದ, ಸಂಧಿ ಮಾತೆ ನಾಮ ವಿಜಯ ವಿಠ್ಠಲನ ಕೃಪೆಯಿಂದ ಪೆಸರಾದನೆಂದು ತಿಳಿವದು. ಈತೇರಾದಿರುತ್ತಿರಲು ಭೂತನಾಥನು ಮುಂದೆ ಸೀತಾಂಶಳ ಗುಪ್ತಜಳು ಮುಲ್ಲಿಕಾ ಎಂಬುವಳು ಚಾತುರ್ಯವಂತೆ ಯವ್ವನಾತುರದಿ ಒಪ್ಪುತ್ತೀರೆ, ಸೋತನಾಗವಳ ಪಿತ ಕೈ ದುಡುಕಲು ಕಾತುರದಿಂದಲಿ ಪಿತನ ಶಾಪಿಸಿ ವೇಗದಲ್ಲಿ, ಭೂತೇಶನೊಳಗೆ ಗೋಪಾಲ ಸಮೇತ ತಾತವಕದಲ್ಲಿ ಪ್ರವೇಶವಾದಳಂದು ಮಾತು ಪುಷಿಯಲ್ಲ ನಿಶ್ಚಯವೆನ್ನೀರೋ, ಜ್ಯೋತಿರಾದಿತ್ಯ ಶ್ರೀ ವಿಜಯ ವಿಠ್ಠಲನ ಪ್ರೀತಿ ಸಂಪಾದಿಸಿ ಲಾಲಿಸುವುದಿತು ಇದನು. ಇಲ್ಲಿಗೀರ್ವರು ಬಂದು ಪೊಕ್ಕ ಕಾರಣದಿಂದ ಮಲ್ಲಿಕಾರ್ಜುನನೆಂಬ ನಾಮದಲ್ಲಿ ಎಲ್ಲ ಲೋಕದಲೀಶ ಕರೆಸಿಕೊಂಡನು, ಸುರರೆಲ್ಲರೂ ಕೊಂಡಾಡೆ ವಿನಯದಿಂದ, ಬಲ್ಲಿದ ಶಶಿ ಗುಪ್ತ ಕುಪಿತದಲ್ಲಿ ಗಿರಿಜಾವಲ್ಲಭಗೆ ಶಪಿಸಿದ, ನಿನ್ನ ನೋಡಲು ಗತಿ ಇಲ್ಲದೆ ಪೋಗಲಿಯನು ತಾಪೇಳಲು, ಗಿರಿಜಾವಲ್ಲಭ ಕರುಣದಲ್ಲಿ ಶಿಖರಕ್ಕೆ ವರವಿತ್ತ, ಕುಲ್ಲಧಲ್ಲಣ ಶ್ರೇಷ್ಠ ವಿಜಯ ವಿಠ್ಠಲರೇಯ ಸಲ್ಲಲಿಸುವನು ಬಕುತಿಯಲ್ಲಿ ನಡೆದರೆ ಪುಣ್ಯ, ನವಭಕುತಿಯಲಿಂದ ನವನದಿಯಲ್ಲಿ ಸ್ನಾನವನು ಮಾಡಿದ ಮಾನವನ ಪುಣ್ಯಕ್ಕೆ, ಇನ್ನವನಿಯೊಳಗಾವನವನು ವಿದಿತ ಸಾಧನವನು ತೀರಿಸಿದ ಮಾನವಗೆ ಸರಿಪಡಿಯುಂಟೆ, ನವನೀತ ಚೋರ ವಿಜಯ ವಿಠ್ಠಲನ ಧ್ಯಾನವನು ಕೈಕೊಂಡಾಗ ನಯನೀತರಾಗಿ, ಶ್ರೀಗಿರಿಯಲ್ಲಿ ವಾಸವಾಗಿ ಒಂದು ನಿಮಿಷ ನಿಜ ಭಗವತರೊಡಗುಡಿ ಜಾಗರತನದಿಂದಲಿ ಆಗಮ ಸಿದ್ಧಾಂತವುಳ್ಳ ಸಾಗರದೊಳಗೆ ವಿಯೋಗವಾಗದಲೇ ಇದ್ದು, ಸಾಗರ ಶಯನನ ಸೇವೆ ಜಾಗು ಮಾಡದತಿ ಮಾಡಿ ನೀಗಿ ಭವ ರೋಗಗಳು ಯೋಗಿಗಳು ಬಲ್ಲರಿದು ಈಗಿನ ಮಾತಲ್ಲವಲ್ಲ, ಭೋಗ ಗರ್ಭನಾಮ ಶ್ರೀ ವಿಜಯ ವಿಠ್ಠಲ ಬಲ್ಲ, ಕಾಗಿಯಂತೆ ಮುಣಗಿದರೂ ಆಗದಾಗದು ಕೈವಲ್ಯ, ಎಂದಿಗಾದರೂ ಒಮ್ಮೆ ಜ್ಞಾನದಿಂದಲಿ ನೋಡೆ ಬಂದು ಮಹಾವೀರ್ಯ ವಿಜಯ ವಿಠ್ಠಲ ನೊಲಿವಾ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀಶೈಲ ಮಹಾತ್ಮೆ, ಶ್ರೀಶೈಲ ಕ್ಷೇತ್ರ ಮಹಾತ್ಮೆ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ.
ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀಶೈಲ ಅಂದ ತಕ್ಷಣವೇ ನಾವು ಹೇಳೋದು ಅಲ್ಲಿ ಭೂ ಕೈಲಾಸ ಅಂತಲೇ ಕರಿತೀವಿ. ಶ್ರೀಶೈಲ ಶೇಷಾದ್ರಿಯ ಪುಚ್ಛ ಭಾಗ ಅಂತ ಕೂಡ ಅನಿಸ್ಕೋತದೆ. ಶೇಷಾದ್ರಿ ನಮ್ಮ ಶೇಷದೇವರು ಇದ್ದ ಈ ಶೇಷದೇವರೇ ಇಲ್ಲಿ ಬಂದು ಪರ್ವತ ರೂಪದಲ್ಲಿ ಇದ್ದಾರೆ. ಅದರೊಳಗೆ ತಲೆಯ ಭಾಗದ ಮೇಲೆ ನಮ್ಮಪ್ಪ ಎಂಕಪ್ಪ ವಾಸವಾಗಿದ್ದಾನೆ. ಮಧ್ಯ ಭಾಗದೊಳಗೆ ನಮ್ಮ ತಂದೆ ನರಸಿಂಹದೇವರು ವಾಸವಾಗಿದ್ದಾರೆ. ಅದೇ ಥರ ಪುಚ್ಛ ಭಾಗ ಬಾಲಭಾಗದೊಳಗೆ ದೇವರ ಅನುಗ್ರಹದಿಂದ ಈಶ್ವರ ಬಂದು ವಾಸವಾಗಿದ್ದಾನೆ ಅಂತ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಶ್ರೀಶೈಲ ಪಂಚ ಕ್ರೋಶ ಯಾತ್ರೆಯುಂಟು ಅಂದರೆ 5 ಅಂದರೆ ಇದು ಟೋಟಲಾಗಿ ಅಷ್ಟು ಕಿಲೋಮೀಟರ್ ಇದೆ ಅಂತ ಅರ್ಥ. ಅಷ್ಟು ವಿಸ್ತೀರ್ಣವಾಗಿ ಇದೆ ಅಂತೇಳಿ. ಕ್ರೋಶ ಅಂದರೆ 3 ಮೈಲಿಗೆ ಒಂದು ಕ್ರೋಶ ಅಂತಾರೆ. ಇವಾಗ 5 ಪಂಚ ಅಂದರೆ 5 ಅಂದರೆ 10 × 3 30 ಮೈಲು ಅಂತ ತಗೋಬಹುದು. ಇದು ಯಾತ್ರೆ ಉಂಟು. ಈ ವಿಸ್ತೀರ್ಣ ಹೇಳಿದ್ದಾರೆ ಅಷ್ಟೇ. ಶೇಷಾದ್ರಿ ಪುಚ್ಛ ಭಾಗವೆಂದು ತಿಳಿದು ಶೇಷಭೂಷಣನಾದ ಈಶ್ವರ ಇಲ್ಲಿ ವಾಸವಾಗಿದ್ದಾನೆ. ಶ್ರೀಶನ ದಯದಿಂದ, ನಮ್ಮ ದೇವರ ದಯಲಿಂದ ಇಲ್ಲಿ ವಾಸವಾಗಿದ್ದಾನೆ ಅಂತ ಹೇಳಬಹುದು. ಇದು ದೇಶದೊಳಗೆ ಭೂಕೈಲಾಸ ಅಂತ ಅನಿಸ್ತದೆ. ಕಾಶಿ ರಾಮೇಶ್ವರ ಮಧ್ಯದಲ್ಲಿ ದೋಷ ವಿಬಂಧನ, ಈ ದೋಷಗಳನ್ನ ದೂರ ಮಾಡುತ್ತೆ. ಅದೇ ಥರ ನಮಗೆ ಬಂದಿದ್ದ ಪಾಶಗಳು, ಏನೇನು ಪಾಶ ಅಡ್ಡವಾಗಿದ್ದಾವೋ ನಮಗೆ ಅದನ್ನು ಕೂಡ ಹರಿಸ್ಬಿಡುತ್ತೆ. ನಾವು ಮಾಡಿದ ತಪ್ಪುಗಳು, ಕ್ಲೇಶಗಳು ಎಲ್ಲದನ್ನು ನಾಶನ ಮಾಡುತ್ತೆ. ಕೇಶವನ ದೀರ್ಘದ್ವೇಷಿಗಳು ಇಲ್ಲಿ ಇದೆಲ್ಲ ಯಾರು ದೇವರು ಹರಿಸರ್ವೋತ್ತಮ ಅಂತ ತಿಳ್ಕೊಂಡು ಯಾರು ಇಲ್ಲಿ ಬಂದು ವಾಸವಾಗಿ ದೇವರನ್ನ ಈಶ್ವರನ ದರ್ಶನ ಮಾಡ್ಕೋತಾರೋ ಅವರಿಗೆ ಇವೆಲ್ಲ ಆಗೋದು. ಅದೇ ಕೇಶವನ ದ್ವೇಷಗಳ ಇದ್ದರು ಅಂದರೆ ಅವರಿಲ್ಲಿ ಇದ್ದರೆ ಕೂಡ ಅವ್ರಿಗೇನೂ ಫಲ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮಟ್ಟತಾಳದೊಳಗೆ ಮಗನ ಮೇಲೆ ಪ್ರೀತಿಲಿಂದ ಬ್ರಹ್ಮದೇವರು ಬಂದು ಇಲ್ಲಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಸತತವಾಗಿ ಪೂಜೆ ಮಾಡಿ ಇಲ್ಲಿ ತ್ರಿನೇತ್ರ ಇದ್ದಾನೆ ಅಂಥೇಳಿ ನಮಗೆಲ್ಲ ಪೂಜೆ ಮಾಡಬೇಕು ಅಂತ ಹೇಳೋಕ್ಕೆ ಇಲ್ಲಿ ಇದ್ದು ಪೂಜೆ ಮಾಡಿದ ಜಾಗ ಇಲ್ಲಿ ಈಶ್ವರ ಇದ್ದಾನೆ ಎಂಬುದು ತಿಳಿಸಿದ ಜಾಗ ಬ್ರಹ್ಮದೇವರು ನಮಗೆ. ಇಲ್ಲಿ ಈಶ್ವರ ಸದಾ ದೇವರ ನಾಮಸ್ಮರಣೆ ಮಾಡ್ತಾ ಕೂತ್ಕೊಂಡಿರ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ರೂಪಕ ತಾಳದೊಳಗೆ ಚಂದ್ರಗುಪ್ತ ಎಂಬೋ ರಾಜ ಅವ್ರ ಮಂದಿರದೊಳಗೆ ಒಂದು ಉತ್ತಮದ ಆಕಳ ಇತ್ತಂತೆ. ಅದು ಹೋಗಿ ಯಾವ ಥರ ತಿರುಮಲದೊಳಗೆ ಆಕಳ ಹೋಗಿ ಹುತ್ತಿಗೆ ಹಾಲು ಎರಿತಾ ಇತ್ತೋ ಅದೇ ಥರ ಇಲ್ಲಿ ಕೂಡ ಹುತ್ತಿಗೆ ಹಾಲು ಎರಿತಾ ಇತ್ತಂತೆ. ನಿತ್ಯ ಒಂದು ತೊಟ್ಟು ಹಾಲು ಕೊಡ್ಲಾರ್ದಾಗಿದ್ದದಕ್ಕೆ ಒಂದಿನ ಅದಕ್ಕೆ ಶಿಕ್ಷೆ ಕೊಟ್ಟು ಗೋಪಾಲಕ ಹೋಗಿ ನೋಡಿದರೆ ಆ ಹುತ್ತಲೊಳಗಿಂದ ಜ್ಯೋತಿರ್ಲಿಂಗ ಆಗಿ ಒಳಗೆ ಇದ್ದ ಈಶ್ವರನ್ನ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ತೆರೆದಾಗೆ ಇರೋ ಕಾಲಕ್ಕೆ ಒಬ್ಬಾಕಿ ಮಲ್ಲಿಕಾಂಬು ಆಕಿ ಸದಾ ಈಶ್ವರಗೆ ಪೂಜೆ ಮಾಡ್ತಾ ಇದ್ಲು ಅಂತೆ. ಆಕಿ ಮಲ್ಲಿಗೆ ಹೂವಿನಿಂದ ಪೂಜೆ ಮಾಡ್ತಾ ಇದ್ಲು. ಆಕಿಗೆ ಒಂದು ದಿವಸ ದೊಡ್ಡಾಕಿ ಯೌವನವತಿ ಆದಮೇಲೆ ತಂದೆನೇ ಆಕಿನ ಕೈ ಹಿಡ್ಕೊಂಡು ಬಲಾತ್ಕಾರ ಮಾಡಲು ಪ್ರಯತ್ನ ಮಾಡಿದ್ದಾನೆ. ಅದಕ್ಕೆ ಆಕಿಗೆ ಸಿಟ್ಟು ಬಂದು ಶಾಪ ಕೊಟ್ಟು ಆಕಳ ಸಮೇತ ಹೋಗಿ ದೇವರೊಳಗೆ ಈಶ್ವರನೊಳಗೆ ಐಕ್ಯ ಆದಲಂತೆ. ತವಕದಲ್ಲಿ ಭೂತೇಶನೊಳಗೆ ಗೋಪಾಲ ಸಮೇತ ತವಕದಲ್ಲಿ ಪ್ರವೇಶವಾದಳು ಅಂತ ಹೇಳ್ತಾರೆ. ಇದಕ್ಕೆ ಪುಷಿ ಇಲ್ಲ, ಅಂದರೆ ಇದು ಎಲ್ಲೂ ತಪ್ಪು ಇಲ್ಲ, ಇದು ಕರೆಕ್ಟು, ಇದು ನಿಶ್ಚಯ ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಈರ್ವರು ಬಂದು ಪೊಕ್ಕ ಕಾರಣದಿಂದ ಮಲ್ಲಿಕಾರ್ಜುನ ಅಂತ ಹೆಸರು ಬಂದಿದೆ. ಇಲ್ಲಿ ಎಲ್ಲ ಲೋಕದಲ್ಲಿ ಈಶ ಕರೆಸಿಕೊಂಡನು, ಎಲ್ಲ ಕಡೆ ಈಶ್ವರ ಅಂತ ಕರೆಸ್ಕೊಂಡ್ರೆ ಕೂಡ ಸುರರೆಲ್ಲರೂ ಇಲ್ಲಿ ಬಂದಾಗೆ ಮಾತ್ರ ಮಲ್ಲಿಕಾರ್ಜುನ ಅಂತಲೇ ಕರೀತಾರೆ. ಇಲ್ಲಿ ಆತಗೆ ಅಷ್ಟು ಈ ಶಿಖರಕ್ಕೆ ಇನ್ನೂ ಒಂದು ಕೂಡ ಇದೆ. ಈ ಶಿಖರ ಬರಲಿಕ್ಕೆ ಅಲ್ಲಿ ಒಬ್ಬಾತ ಶಿಲಾದ ಅಂತ ಒಬ್ಬಾತ ಇದ್ದಂತೆ ಋಷಿ. ಆತಗೆ 2 ಮಕ್ಕಳು. ಆತ ದೊಡ್ಡ ಮಗ, 2 ಮಕ್ಕಳು. ಒಂದು ಮಗ ಏನೋ ನಂದಿ ಅಂತ ಹೆಸರು, ಇನ್ನೊಂದು ಮಗನ ಹೆಸರು ಶಿಲಾ ಅಂಥೇಳಿ.
ಶೈಲ ಅಂತ. ನಂದಿ ಈಶ್ವರನ ಪ್ರಾರ್ಥನೆ ಮಾಡಿ ಬಹಳ ಕಠೋರ ಪ್ರಾರ್ಥನೆ ಮಾಡಿದ್ದು, ಏನು ಬೇಕು ಅಂದರೆ ನೀನು ಸದಾ ನನ್ನ ಮೇಲೆ ಕೂತಿರಬೇಕು ಅಂತ ಕೇಳ್ಕೊಂಡಂತೆ. ಅವಾಗೆ ನಂದಿಗೆ ಅದು ವರ ಕೊಟ್ಟು ನಂದಿ ವಾಹನನಾಗಿ ತಗೋತಾನೆ ಈಶ್ವರ. ಅದೇ ಥರ ಶೈಲ ಕೂಡ ಬೇಡ್ಕೊಂಡ್ರೆ ನೀನು ಹೆಸರೇ ಶೈಲ ಇದೆ, ಇಲ್ಲಿ ಶೈಲ ಅಂಥೇಳಿ ಪರ್ವತವಾಗಿ ಬಿಡು, ನಿನ್ನೊಳಗೆ ನಾನು ಬಂದು ಇರ್ತೀನಿ ವಾಸವಾಗಿ ಅಂತ ಹೇಳ್ತಾನೆ ಅಂತ ಕೂಡ ಹೇಳ್ತಾರೆ ಇದರೊಳಗೆ. ಅದೇ ಥರ ಇಲ್ಲಿ ಇನ್ನೂ ಒಂದಿದೆ, ಭ್ರಮರಾಂಬಿಕಾ ದೇವಿ ಯಾವ ರೀತಿಯಾಗಿ ಇಲ್ಲಿ ಬಂದಿದ್ದಾಳೆ ಅಂತ ಹೇಳಬೇಕು ಅಂತಂದರೆ, ಇಲ್ಲಿ ಒಂದು ಅಸುರ, ಅರುಣಾಸುರ ಅಂಥೇಳಿ ಒಂದು ಅಸುರ ಇದ್ದಂತೆ. ಆತ ಭಾಳ ದೊಡ್ಡ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಸಾವು ಇಲ್ಲಾರ್ದಾಗಿ ವರ ಕೊಡು ಅಂತ ಕೇಳಿದರೆ, ಇಲ್ಲ ಒಂದು ಸಾವೇ ಇಲ್ಲ ಅಂತ ಕೊಡ್ಲಿಕ್ಕಾಗಲ್ಲ ಅಂದರೆ, ಸರಿ ಹಾಗಾದರೆ 4 ಕಾಲು 2 ಕಾಲು ಇದ್ದಿದ್ದು ಯಾವುದು ಜಂತುವು ಮನುಷ್ಯರಿಂದ ನನಗೆ ಸಾವು ಇಲ್ಲಾರ್ದಾಗಿ ವರ ಕೊಡು ಅಂತ ಕೇಳ್ಕೊಂಡಂತೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದರೆ, ಈತಗೆ ವರ ಬಂದಾಗ್ಲಿಂದ ಎಲ್ಲರನ್ನೂ ಪೀಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಅದಕ್ಕೆ ಇವ್ರು ಏನು ಮಾಡಿದ್ದಾರೆ, ಎಲ್ಲರೂ ಕೂಡಿ ದೇವ್ರ ಹತ್ರ ಹೋಗಿ ಇದಕ್ಕೆ ಏನಾದರೂ ಒಂದು ಇದು ಬೇಕು, ಶಾಪ ಈ ಥರ ಇದ್ಬಿಟ್ರೆ ಆತ ವರಕ್ಕೆ ಎಲ್ಲರನ್ನೂ ಕೊಂದುಬಿಡ್ತಾನೆ ಅಂತ ಕೇಳಿದರೆ, ಆ ಅಸುರ ಗಾಯತ್ರಿ ಉಪಾಸಕ ಆಗಿದ್ನಂತೆ. ಅದಕ್ಕೆ ಗಾಯತ್ರಿ ಭಾಳ ಪ್ರಾರ್ಥನೆ ಮಾಡ್ತಾ ಇದ್ನಂತೆ. ಅದಕ್ಕೆ ಬೃಹಸ್ಪತಿ ಆಚಾರ್ಯರು ಹೋಗಿ ಮಾತಾಡಿಸಿದ್ರಂತೆ. ದೇವರನ್ನ ಪೂಜೆ ಮಾಡೋರು ಅಂತಂದರೆ ಈತಗೆ ಅಡ್ಡು. ಅದಕ್ಕೆ ನೀನು ಯಾಕೆ ಬಂದಿದ್ದೀಯ ಅಂದರೆ, ನೀನು ಸ್ನೇಹಿತರು ಅಂತ ಹೇಳಿದ್ರಂತೆ ಅವರು. ಅವಾಗೆ ಹಾಗಾಗ್ತೀವಿ ಅಂದರೆ, ನೀನು ಗಾಯತ್ರಿ ಉಪಾಸನೆ ಮಾಡ್ತಿದ್ದಿ, ನಾನು ಗಾಯತ್ರಿ ಉಪಾಸನೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವಾಗೆ ಆತ ಆಯಿತು, ನೀನು ಗಾಯತ್ರಿ ಉಪಾಸನೆ ಮಾಡಿದ ಮೇಲೆ ನಾನು ಮಾಡೋದಿಲ್ಲ ಅಂತ ಬಿಟ್ಬಿಟ್ನಂತೆ. ಅವಾಗೆ ಆತನ್ನು ಕೊಲ್ಲಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಅವಾಗೆ ಈ ಭ್ರಮರಾಂಬಿಕಾ ಅಂಥೇಳಿ ಹೆಸರು ಅದಕ್ಕೆ ಬಂದಿದೆ ಅಂತ ಹೇಳಬೇಕು. ಈ ಗಿರಿಜಾದೇವಿ, ಪಾರ್ವತಿ ದೇವಿ ಸಾವಿರಾರು ಭ್ರಮರಗಳು ಅಂತಂದರೆ ಹನಿ ಬೀಸ್ ಅಂತಾರಲ್ಲ, ಅದನ್ನು ಸೃಷ್ಟಿಸಿ ಅದರ್ಲಿಂದ, ಅಂದರೆ ಈಗ ಕಾಲಿದ್ದು 2 ಕಾಲು 4 ಕಾಲಿದ್ದದ್ರಲ್ಲಿಂದಂತೂ ಕೊಲ್ಲಕ್ಕಾಗಲ್ಲ. ಅದಕ್ಕೆ ಆ ಇನ್ಸೆಕ್ಟ್ಸ್, ಆ ಹನಿ ಬೀಲಿಂದ ಅದನ್ನು ಸಂಹಾರ ಮಾಡಿದ್ಲಂತೆ. ಸಾವಿರಾರು ಸೃಷ್ಟಿಸಿದದಕ್ಕೆ ಭ್ರಮರಾಂಬಿಕಾ, ಅಲ್ಲಿ ಬಂದು ಇದ್ದಿದ್ದದಕ್ಕೆ ಭ್ರಮರಾಂಬಿಕಾ ಅಂತ ಕೂಡ ಹೇಳ್ತಾರೆ. ಶ್ರೀಶೈಲ ಭ್ರಮರಾಂಬಿಕಾ ಮಲ್ಲಿಕಾರ್ಜುನ ಸ್ವಾಮಿ ಅಂತಲೇ ಕರೆಯೋದು ನಾವು. ಅದು ಕೂಡ ಒಂದಿದೆ. ನವಭಕುತಿಲಿಂದ ಇಲ್ಲಿ 9 ದಿನ ನವಭಕುತಿಲಿಂದ ಶ್ರವಣ ಎಲ್ಲ ಮಾಡ್ಕೊತಾ, ಅಂದರೆ ದೇವರ ನಾಮ ಸ್ಮರಣೆ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಎಲ್ಲ ನವವಿಧವಾದ ಭಕ್ತಿಲಿಂದ 9 ದಿನ ಇದ್ದು ಸ್ನಾನ ಮಾಡಿ ಇಲ್ಲಿ ಮಾಡಿದರೆ, ಇಲ್ಲಿ ಹೋಗಿ ದೇವ್ರ ನಾಮಸ್ಮರಣೆ, ದೇವ್ರನ್ನ ದರ್ಶನ ಮಾಡಿಕೊಂಡ್ರೆ ನಮಗೆ ಏನೇ ಇದ್ದರೆ ಆ ವಿಧಿಗಳು ಏನೇನು ಬರೆದಿರ್ತಾರೋ ಅದೂ, ಅಂದರೆ ದೇವರ ಕಡೆ ಧ್ಯಾಸ ಕೊಟ್ಟು ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಈಶ್ವರ ಅಂತ ಹೇಳ್ತೀವಿ ಇಲ್ಲಿ. ಅದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂಥೇಳಿ ವಿಜಯದಾಸರು ಹೇಳಿದ್ದಾರೆ. ತೈಲ ಯಾವ ರೀತಿಯಾಗಿ ಎಣ್ಣೆ ಬೀಳ್ತಾ ಇದ್ದರೆ ಮಧ್ಯದಾಗೆ ಬ್ರೇಕ್, ಅಂದರೆ ಖಾಲಿ ಜಾಗ ಇರಲ್ಲ, ಕಂಟಿನ್ಯೂಟಿ ಇರುತ್ತೆ. ಅದೇ ಥರ ನಮಗೆ ದೇವರ ಮೇಲೆ ಧ್ಯಾಸ ಕೊಡಲಿ ಅಂತ ಬೇಡ್ಕೋಬೇಕು ಅಂತೆ ಅಲ್ಲಿ. ಇಲ್ಲಿ 1 ನಿಮಿಷ ನಿಜ ಭಾಗವತರೊಡಗೂಡಿ ಇದ್ದರೆ ಸಾಕು. ಈ ಎಲ್ಲ ವೇದಗಳು, ಪಾರಾಯಣಗಳು ಏನೇನು ಮಾಡಿದರೆ, ಎಷ್ಟು ವೇದ ಪುರಾಣ ಇವೆಲ್ಲ ಕೇಳಿದ ಪಾರಾಯಣ ಮಾಡಿದ್ದು ಕೂಡ ಅದಕ್ಕಿಂತ ಜಾಸ್ತಿ ನಮಗೆ ಕೊಡ್ತಾನೆ ದೇವರು. ಎಲ್ಲಿ ಈ ಶ್ರೀಗಿರಿಯಲ್ಲಿ ವಾಸವಾಗಿದ್ದ 1 ನಿಮಿಷ ಆದರೆ ಕೂಡ ನಿಜ ಭಾಗವತರೊಡಗೂಡೆ ಇರಬೇಕಂತೆ. ಅವಾಗೆ ನಮಗೆ ಎಲ್ಲ ಭವರೋಗಗಳನ್ನ ಕಳೆದು ಇಲ್ಲಿ ಇಡ್ತಾನೆ. ನಮ್ಮನ್ಗೆ ದೇವರ ಚರಣದಲ್ಲಿ ಇಟ್ಟು ದೇವರ ಕಡೆ ಧ್ಯಾಸ ಕೊಡ್ತಾನೆ. ಸದ್ಯ ನಮಗೆ ಎಲ್ಲರಿಗೂ ಇರೋದು ಒಂದೇ ಒಂದು ದೊಡ್ಡ ಪ್ರಾಬ್ಲಮ್, ಅಂದರೆ ಮನಸ್ಸು ಒಂದು ಕಡೆ ಸ್ಥಿರವಾಗಿ ಇರಲ್ಲ. ಆ ಮನಸ್ಸನ್ನು ಸ್ಥಿರವಾಗಿ ಇಡಬೇಕಂದ್ರೆ ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಅಂಥೇಳಿ ಅಲ್ಲಿ ಹೋಗಿ
ಎಲ್ಲ ಭಾಗವತರೊಡಗೂಡೆ ಕೂತ್ಕೊಂಡು ಆತನ ನಾಮಸ್ಮರಣೆ ಮಾಡಿ ಮನಸ್ಸು ದೇವ್ರ ಹತ್ರ ಇಡಿಸಪ್ಪ ಅಂತ ಕೇಳ್ಕೋಬೇಕು. ಆವಾಗೆ ನಮಗೆ ಕೈವಲ್ಯ ಕೂಡ ಬರುತ್ತೆ. ಅಷ್ಟೇ ಅಲ್ಲಾರ್ದಾಗೆ ಸುಮ್ಮನೆ ಹೋದ್ವಿ, ಈಶ್ವರನ ದರ್ಶನ ಮಾಡ್ಕೊಂಡ್ವಿ, ಕಾಗಿ ಮುಳುಗಿದಂಗೆ ನೀರಿನಾಗ ಮುಳುಗಿದ್ವಿ ಅಂತಂದರೆ ನಮಗೆ ಕೈವಲ್ಯ ಬರೋದಿಲ್ಲ, ಮೋಕ್ಷ ಬರೋದಿಲ್ಲ ಅಂತೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ಎಂದಿಗಾದರೂ ಒಮ್ಮೆ ಜ್ಞಾನದಿಂದಲೇ ನೋಡೆ ಬಂದು ಮಹಾವೀರ್ಯ ವಿಜಯ ವಿಠಲನೊಲಿವಾ. ಎಂದಿಗಾದರೂ ಒಮ್ಮೆ ಜ್ಞಾನದಿಂದ ನಾವು ಆ ಕಡೆ ನೋಡಿ ದರ್ಶನ ಮಾಡಿಕೊಂಡ್ರೆ ಇಲ್ಲಿ ಬಂದು ಈಶ್ವರ ದೇವ್ರ ಕಡೆ ಧ್ಯಾಸ ಇಟ್ಟು ನಮ್ಮನ್ನು ದೇವರು ಒಲಿತಾನೆ ಅಂಥೇಳಿ, ಈಶ್ವರ ದೇವರಲ್ಲಿಂದ ದೇವ್ರ ಕಡೆ ಧ್ಯಾಸ ಇಡಿಸಿ ದೇವರು ನಮ್ಮನ್ನು ಒಲಿತಾನೆ ಅಂತ ಇದರೊಳಗೆ ಹೇಳಿದ್ದಾರೆ. ಇದು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೂ ನಮ್ಮ ಒಳಗೆ ಕೂಡ ಎಲ್ಲ ಕ್ಷೇತ್ರಗಳು ಇದ್ದಾವೆ ಅಂತ ಹೇಳ್ತೀವಿ. ಆ ಒಳಗಿದ್ದ ಈಶ್ವರನ್ನ ನಾವು ಪ್ರಾರ್ಥನೆ ಮಾಡಿ ದೇವರ ಕಡೆ ನಮಗೆ ಮನಸ್ಸು ಕೊಡು ಸ್ವಾಮಿ ಅಂಥೇಳಿ ಬೇಡ್ಕೋಬೇಕು. ಅಂಥ ಅಲ್ಲಿ ಹೋಗಿ 9 ದಿನ ಈ ಥರ ನಾವು 9 ದಿನ ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡ್ಕೋತಾ ನಮ್ಮೊಳಗಿದ್ದಿದ್ದ ಶ್ರೀಶೈಲನ್ನ ನೋಡಿ ದೇವರ ಕಡೆ ಧ್ಯಾಸ ಕೊಡಿಸು ಅಂಥೇಳಿ ವಿಷ್ಣುಪ್ರಿಯನಾದ ಈಶ್ವರನ್ನ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ಜೈ ವಿಜಯರಾಯ.